जय जय राम हरे जय जय सीता हरे जय जय राम हरे जय जय सीता हरे जय जय राम दशरथनुतर तोल जनिसित श्री हरे दशरथनुतर तोल जनिसित श्री हरे लोकव बेळಗುವ राम हरे हरे लोकव बेळಗುವ राम हरे हरे जय जय राम हरे जय जय सीता हरे जय जय राम हरे जय जय सीता हरे जय जय ಆಂಜನೇಯ ಅಂಗದ ಶ್ರೀರಾಮರ ಕೃಪೆಯಿಂದ ವಾಲಿಯ ವಧೆಯಾಗಿ ನಮ್ಮ ಕಷ್ಟಗಳೆಲ್ಲವೂ ನಿವಾರಣೆಯಾಗಿ ನಡೆಯಿರಿ ಎಲ್ಲರೂ ಸ್ವಾಮಿಯ ಕಾರ್ಯದಲ್ಲಿ ತೊಡಗೋಣ ಅಹಲ್ಯ ಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ ಅಹಲ್ಯ ಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ ಸ್ವಯಂವರ ಸಭೆಯರು ಹರದನು ಮುರಿದು ಸ್ವಯಂವರ ಸಭೆಯರು ಹರದನು ಮುರಿದು ಸೀತೆಯ ವರಿಸಿದ ರಾಮ ಹರೇ ಹರೇ ಸೀತೆಯ ವರಿಸಿದ ರಾಮ ಹರೇ ಹರೇ जय जय राम हरे जय जय सीता हरे जय जय राम हरे जय जय सीता हरे जय जय सीता हरे जय जय सीता हरे राम बालेंदु बाले जानकी ये नीलकुंतला ये सीता बालेंदु बाले जानकी ये नीलकुंतल ये भूलने जानकी ये भूलने जानकी ये लीलया अवलोकी पेने लीलया अवलोकी पेने अंबोरुहाकी सीतेयन्न कांबने परिया अंबोरुहाकी सीतेयन्न कांबने परिया सीता 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 ಬೆಂಬಿಡದೆ ನಂಬಿ ಬಂದೆ ಬೆಂಬಿಡದೆ ನಂಬಿ ಬಂದೆ ಬೊಂಬರ ನೀ ಕುಂಬಳ ತಾಚೀನೆ ಬೊಂಬರ ನೀ ಕುಂಬಳ ತಾಚಿ ಅಂಬೋರುಗಾಚಿ ಸೀತೆಯನ್ನ ಕಾಂಬನೆ ಪರಿಯ ಸೀತಾ 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 ಸೀತಾ
ಲಕ್ಷ್ಮಣ, ಅಣ್ಣ, ವಾಲಿಯ ವಧೆಯಾಗಿ ವರ್ಷಕಾಲವಾದರೂ ಸುಗ್ರೀವರಾಜನು ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗಲಿಲ್ಲ. ಹೋಗಿ ಎಚ್ಚರಿಸಿ ಬಾ ಸಹೋದರ. ಹೋಗುವೆ ನಾಂ ಜವದೊಳ ಗಜ. ಹೋಗುವೆ ನಾಂ ಜವದೊಳ ಗಜ, ಈಗಲೇ ಸುಗ್ರೀವನೆಡೆಗೆ ಹೋಗುವೆ ನಾಂ ಜವದೊಳ ಗಜ. ಮಾಡಿದ ಉಪಕಾರಗಳನ್ನು ನೋಡದೆ ಮದಾಂತೆಯರು, ಮಾಡಿದ ಉಪಕಾರಗಳನ್ನು ನೋಡದೆ ಮದ ಕೂಡಿ ಮೆರಿಸಲಿವ, ಕೂಡಿ ಮರಿಸಲಿವ ಪರಿ ಪರಿ ವಿಧದಲ್ಲಿ ಶಿಕ್ಷಿತ, ಪರಿ ಪರಿ ವಿಧದಲ್ಲಿ ಶಿಕ್ಷಿತ. ಹೋಗುವೆ ನಾ ಜವದೊಳ ಗಜ, ಈಗಲೇ ಸುಗ್ರೀವನೆಡೆಗೆ ಹೋಗುವೆ ನಾ ಜವದೊಳ ಗಜ. ಸುಡುವೇಂ ಕಿಸ್ಕಿಂದೆಯನು ನಾ, ಸುಡುವೆ ಕಿಸ್ಕಿಂದೆಯನು ನಾ, ಪಡಪಡ ಕಪಿಪುರವನ್ನೆಲ್ಲ ಹೊಡೆಸಿದು ಆಹುತಿ ಕೊಡುವೆ. ಕೆಡುಕ ಸುಗ್ರೀವನವನ, ಕೆಡುಕ ಸುಗ್ರೀವನವನ ಹೊಡೆಸಿದು ಕೋಪಾಗ್ನಿಗಾಹುತಿ ಕೊಡುವೆ. ರಾಮಾನುಜನ ಪರಿಯೇತಕ್ಕೆ ಕೋಪಿಸುವೆ. ಏತಕ್ಕೆ ಕೋಪಿಸುವೆ, ರಾಮಾನುಜನಿ ಪರಿಯೇತಕ್ಕೆ ಕೋಪಿಸುವೆ. ಸರಿಸಕ್ಕೆ ಬರುತ್ತೀರೆ ಭೀತರದೆಮ್ಮಳು ಜಾತಿ ಬಂದರೆ ನೀವು ಏತಕ್ಕೆ ಕೋಪಿಸುವೆ, ರಾಮಾನುಜನ್ ಮರ್ಯಾದಕ್ಕೆ ಕೋಪಿಸುವೆ. ಸರಿಸಕ್ಕೆ ಬರುತ್ತೀರೆ ಒಂದು ತರ ಕಪಿಬಲ, ಸರಿಸಕ್ಕೆ ಬರುತ್ತೀರೆ ಒಂದು ತರ ಕಪಿಬಲ, ಸರಿಸಕ್ಕೆ ಬರುತ್ತೀರೆ ಒಂದು ತರ ಕಪಿಬಲ, ಸರಿಸಕ್ಕೆ ಬರುತ್ತೀರೆ ಒಂದು ತರ ಕಪಿಬಲ. ಹರುಷದಿಂದಲೇ ಪರಮ ಪುರುಷ ನೊರೆ ದೇಹದನ್ನ ಶಿರದೆ ಧರಿಸಿ, ಹರುಷದಿಂದಲೇ ಪರಮ ಪುರುಷ ನೊರೆ ದೇಹದನ್ನ ಶಿರದೆ ಧರಿಸಿ, ನೆರೆಯುತ್ತ ಧರೆಯೊಳಗಿರುವವು ನಿರುತ್ತದೆ, ನೆರೆಯುತ್ತ ಧರೆಯೊಳಗಿರುವೆವು ನಿರುತ್ತದೆ. ವರದ ಶರತಂತ ಏತಕ್ಕೆ ಕೋಪಿಸುವೆ, ರಾಮಾನುಜನಿ ಪರಿಯೇತಕ್ಕೆ ಕೋಪಿಸುವೆ. ಲಕ್ಷ್ಮಣ ಸ್ವಾಮಿ, ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿಸೈನ್ಯವನ್ನು ಒಟ್ಟುಗೂಡಿಸಲು ಕಾಲ ವಿಳಂಬವಾಯಿತು. ದಯಮಾಡಿ ಮನ್ನಿಸಬೇಕು. ವಾಲಿ ವಧೆಯಾಗಿ ವರ್ಷ ಕಾಲ ಕಳೆದರೂ ಇನ್ನೂ ಪಾನಮತ್ತನಾಗಿ ಕುಳಿತಿರುವನ ಅಂಗದ ಕುಮಾರ ಒಡೆಯ, ಅಗ್ರಜನ ಬಳಿಗೆ ಶೀಘ್ರವೇ ಬರುವಂತೆ ಹೇಳು. ಹಾಗೆ ಆಗಲಿ. ದಯಮಾಡಿ ನನ್ನ ಚಿಕ್ಕಪ್ಪನನ್ನು ಅಪರಾಧಿ ಎಂದು ಎಣಿಸಲಾಗದು ಸ್ವಾಮಿ. ಹಾ ಅಗ್ರಜ, ನಮಸ್ಕರಿಸುವೆ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಅದು ಅಂಗದ ಕುಮಾರನು ಇತ್ತಲೇ ಬರುತ್ತಿರೋನು. ಮಹಿಷೈ ಮಹಾನುಭಾವ
ಸನ್ನುತ ಸುಗುಣಾಕರ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ನಿನ್ನ ನಂಬಿದವರೊಳು ಕವಿಯನ್ನು ಮುಗುಚಿದವೇ ನಂಬಿದವರೊಳು ಕವಿಯನ್ನು ಮುಗುಚಿದವೇ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ಚಂಡಕ್ಕೂ ಪದಿಲ್ತು ನೀವು ಕೆಂಡ ಮುಗುಳು ತೈತರೆ ಕೆಂಡಕ್ಕೂ ಪದಿಲ್ತು ನೀವು ಕೆಂಡ ಮುಗುಳು ತೈತರೆ ಕಂಡು ಬೆದರ್ವರು ಅಮರರು ರಾಮ ಅಮರರು ಬ್ರಹ್ಮಾಂಡ ಒಳೆಯುವುದೇ ಬೇಡೈ ಬ್ರಹ್ಮಾಂಡ ಉಳಿಯುವುದೇ ಬೇಡೈ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ರಾಮ ವಾನರೇಂದ್ರ ನಿಮ್ಮೊಳ್ಳು ಉದಾಸೀನತೆಯನ್ನು ತೋರ್ವರೆ ವಾನರೇಂದ್ರ ನಿಮ್ಮೊಳ್ಳು ಉದಾಸೀನತೆಯನ್ನು ತೋರ್ವರೆ ಮನ ಪ್ರಾಣ ಉಳಿಸಿ ಪೊರೆಯೋ ರಾಮ ರಾಮ ರಾಘವ ಮನ ಪ್ರಾಣ ಉಳಿಸಿ ಪೊರೆಯೋ ಮನ ಪ್ರಾಣ ಉಳಿಸಿ ಪೊರೆಯೋ ಮಾನ 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 ಪ್ರಾಣ ಉಳಿಸಿ ಪೊರೆಯೋ ಮನ ಪ್ರಾಣ ಉಳಿಸಿ ಪೊರೆಯೋ ಮನ ಪ್ರಾಣ ಉಳಿಸಿ ಪೊರೆಯೋ ಮನ ಪ್ರಾಣ ಉಳಿಸಿ ಪೊರೆಯೋ ಮನ ಪ್ರಾಣ ಉಳಿಸಿ ಪೊರೆಯೋ ಮಾನವೇಂದ್ರ ತನುಭವ ಶ್ರೀ ಮಾನವೇಂದ್ರ ತನುಭವ ಶ್ರೀ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ರಾಘವ ರಾಮ
ನಮಸ್ಕರಿಸುವೆ. ಅಂಗದ ಕುಮಾರ, ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಒಡೆಯ, ನನ್ನ ಚಿಕ್ಕಪ್ಪನು ಇತ್ತಲೇ ಬರುತ್ತಿರುವನು. ಆಗಲಿ. ಸೀತಾರಾಮ ಕೋಪ ಬೇಕೆ ಭೂಪ ಎನ್ನಳು, ಭೂಪ ಎನ್ನಳು, ಭೂಪ ಎನ್ನಳು. ಮೊರೆ ಬಂದ ಭಕ್ತರ ಕಿರಿಕಾಸು ದುಚಿತವೇ, ಮೊರೆ ಬಂದ ಭಕ್ತರ ಕಿರಿಕಾಸು ದುಚಿತವೇ. ಮೊರೆ ಕಾಯುವ ನಿಮ್ಮ ಜಪ ಒಂದೇ ನಮ್ಮ ಧ್ಯಾನ, ಮೊರೆ ಕಾಯುವ ನಿಮ್ಮ ಜಪ ಒಂದೇ ನನ್ನ ಧ್ಯಾನ. ಸೀತಾರಾಮ ಕೋಪವೇಶ ಭೂಪ ಎನ್ನೋಳು, ಭೂಪ ಎನ್ನೋಳು, ಭೂಪ ಎನ್ನೋಳು. ರಾಮಚಂದ್ರ ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಪ್ರಭು, ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಪ್ರಭು ನಿಮ್ಮ ಧ್ಯಾನವನ್ನು ಮಾಡುತ್ತಾ ಇತ್ತ ಕಡೆಯೇ ಬರುತ್ತಿರುವ ಸಮರ್ಥ ಮನುಜಾಮತದ ವಿನುತ ವಿರಾಮ, 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 ಮನುಜಾಮತದ ವಿನುತ ವಿರಾಮ. ಅನಗರಾಘವ ಅವನಿದವ, ಅನಗರಾಘವ ಅವನಿದವ, ಅಭಿವಾದಯ ಮೀರದು ಸುಖಾದಿ ಶುಭಾದಿ ಅಭಿವಾದಯ ಮೇ ರಘುತಮ ರಾಮ ರಾಘವ ಮುನಿಯ ಗಪಲ ಗಲಯೋಗಶೀಲ, ಮುನಿಯ ಗಪಲ ಗಲಯೋಗಶೀಲ, ಮುನಿಯ ಗಪಲ ಗಲಯೋಗಶೀಲ, ಮುನಿಯ ಗಪಲ ಗಲಯೋಗಶೀಲ, ಮುನಿಯ ಗಪಲ ರಾಮ ರಾಘವ ಮುನಿಯಾಗ ಪಾಲಗನ ಯೋಗ, ಮುನಿಯಾಗ ಪಾಲಗನ ಯೋಗ, ಮುನಿಯಾಗ ಪಾಲಗನ ಯೋಗ, ಮುನಿಯಾಗ ಪಾಲಗನ ಯೋಗಶೀಲ, ಮುನಿಯಾಗ ಪಾಲಗನ ಯೋಗಶೀಲ. ಗುಣಧಾಮ ರಾಮ ತೃಣಬೋವಿವೋ, ಗುಣಧಾಮ ರಾಮ ತೃಣಬೋವಿವೋ, ಅಭಿವಾದಯ ಮೀರಘು ಸುಖಾದಿಂ ಶುಭಾದಿಂ, ಸುಖಾದಿಂ ಶುಭಾದಿಂ ಅಭಿವಾದಯ ಮೇ ರಗತಮ ರಾಮ ರಾಘವ
ಪ್ರಾರ್ಥಿಸುವೆನು ದೇವ. ಆಂಜನೇಯ ನಿನಗೆ ಮಂಗಳವಾಗಲಿ. ಸುಗ್ರೀವ ರಾಜ, ಇವರಿಗೆ ಇನ್ನು ಮುಂದಿನ ಕಾರ್ಯಗಳನ್ನು ನೇಮಿಸು. ಅದಾಜ್ಞೆ ಪ್ರಭು. ಆಂಜನೇಯ, ಅಂಗದ, ಜಾಂಬವ, ನಳ, ನೀಳ, ಗವಾಯ, ಗವಾಕ್ಷ ಇನ್ನು ಮುಂತಾದ ಕಪಿವೀರರೊಂದೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ಅಂಗ, ವಂಗ, ಕಳಿಂಗ, ಕಾಂಬೋಜ, ಕೇರಳ, ಪಾಂಡಾದಿ ರಾಜ್ಯಗಳನ್ನು ಸಂಚಾರ ಮಾಡಿ ಜಗನ್ಮಾತೆಯ ನೆಲೆಯನ್ನು ಕಂಡುಹಿಡಿ. ಅಲ್ಲಿ ಸಿಗದಿದ್ದರೆ ಇನ್ನು ಮುಂದಕ್ಕೆ ಹೋಗು, ಭೋಗವತಿ ನಗರವು ಸಿಗುವುದು, ಅಲ್ಲಿಯೂ ಹುಡುಕು. ಅಲ್ಲಿ ಸಿಗದಿದ್ದರೆ ಇನ್ನು ಮುಂದಕ್ಕೆ ಹೋಗು, ಪಿತೃಗಳ ಲೋಕವು ಸಿಗುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿ ಏನಾದರೂ ಸಿಗದಿದ್ದರೆ ಮುಂದಕ್ಕೆ ಮಾತ್ರ ಹೋಗಬೇಡ. ಒಡೆಯ, ಏತಕ್ಕೆ ಒಡೆಯ? ಏಕೆಂದರೆ ಇನ್ನು ಮುಂದೆ ಸೂರ್ಯನ ಬೆಳಕಿಲ್ಲ, ಏನು ಕಾಣುವುದಿಲ್ಲವಾದ್ದರಿಂದ ನೀನು ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು. ಸಮುದ್ರವನ್ನು ಹಾರಿ ಲಂಕೆಯನ್ನು ಸೇರಿ ಜಗನ್ಮಾತೆಯ ಕುಶಲ ವಾರ್ತೆಯನ್ನು ತರಬೇಕು. 1 ಮಾಸದ ಅವಧಿಯ ಒಳಗಾಗಿ ಇಲ್ಲದಿದ್ದ ಪಕ್ಷದಲ್ಲಿ ಕಪಿವೀರರಿಗಾಗುವ ಶಿಕ್ಷೆ ನಿನಗೂ ಆದೀತು. ಎಚ್ಚರ. ಮಹದಾಗ್ನಿ, ಮಹದಾಗ್ನಿ, ಮಹದಾಗ್ನಿ. ಮಾರುತಿ, ಸೀತೆಯನ್ನು ಕಂಡಾಗ ಈ ಮಹತ್ ಕಾರ್ಯವು ನಿನ್ನಿಂದ ಸಾಧ್ಯವೇ ಮಾರುತಿ? ದೇವ, ಶ್ರೀರಾಮನ ನಿನ್ನಯ ಕರುಣಾ ರಸ ವಿಲಸ ಕಟಾಕ್ಷ ಮಂದಿರೇ ರಾಮನ ನಿನ್ನಯ ಶ್ರೀರಾಮನ ನಿನ್ನಯ ಜಗದಾಭಿರಾಮನ ನಿನ್ನಯ ಕರುಣಾ ರಸ ವಿಲಸ ಕಟಾಕ್ಷಮ ಮಂದಿರ ಜನದ ಆರೋವಣನು ಸದವಡಿದು ಆರ ಜನಕ ಜಯ ಕಂಡು ಕುಶಲ ವಾರ್ತೆಯಂ ತಂದೊಪ್ಪಿಸುವಿರೊಲವಿ ರಾಮ ರಾಘವ. ರಾಮಚಂದ್ರ ಪ್ರಭು, ನಿನ್ನ ಆಶೀರ್ವಾದ ಅನುಗ್ರಹ ಹೊಂದಿದ್ದರೆ ಸೀತಾ ಮಾತೆಯವರು ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರುಡನಾದ ರಾವಣನ ಬಲಾಬಲಗಳನ್ನು ತಿಳಿದು ಬರುತ್ತೇನೆ. ಅವಧಿ ಮುಗಿಯುವುದರೊಳಗಾಗಿ. ಮಾರುತಿ, ಜಾನಕಿಯನ್ನು ಕಂಡಾಗ ಕೆಲವು ಕುರುಹುಗಳನ್ನು ಹೇಳುತ್ತೇನೆ, ಇತ್ತ ಬಾ. ಧನ್ಯನಾದನು ದೇವ, ಧನ್ಯನಾದನು. ಇದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕು. ಇದು ಅಲ್ಲದೆ ಜಾನಕಿ ಗರುಗುವ ಪರಿಗಿದ ಕೇಳು ಮಾರುತಿ ಕೇಳುವೆನು. ಜಾನಕಿ ಗರುಗುವ ಪರಿಗಿದ ಕೇಳು ಮಾರುತಿ ಕೇಳುವೆನು. ಶಿವ ಚಾಪವ ಮುರಿದು ನಲಿದು ಶಿವ ಚಾಪವ ಮುರಿದು ನಲಿದು ಸೀತೆಯ ಕರ ಪಲ್ಲವಗಳ ಪಿಡಿದು ಸೀತೆಯ ಕರ ಪಲ್ಲವಗಳ ಪಿಡಿದು ಅದನ್ನು ಜಾನಕಿ ಗರುಗುವ ಜಾನಕಿ ಗರುಗುವ ಪರಿಗಿದ ನಂಬಿಕೆ ಬಾರದುದೇ ಆಗೆಗೆ ಮಾರುತಿ
ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಜನಕ ಸುತೆಗೆ ನಂಬಿಕೆ ಬಾರದೊಡೆ ಮಾರುತಿ 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 ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಸೀತೆಗೆ ಅಂಗುಳಿಗೆ ಎಣಿದ ಆಕೆಗೆ ಕೊಡಲು ಅಂಗುಳಿಗೆ ಎಣಿದ ಆಕೆಗೆ ಕೊಡಲು ಪಂಕಜ ಮುಖಿ ನಿಜವ ತಿಳಿವಳು ಜಾನಕಿ ದರುಗುವ ಪರಿಚಿತ ಕೇಳು ಮಾರುತಿ ತೇಳುವನು ಹರೇ ಮಾರುತಿ 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 ದೇವಾ ಸೀತೆಯನ್ನು ಕಂಡಾಗ ಆಕೆಯಿಂದ ಒಂದು ಅಭಿಜ್ಞಾನ ವಸ್ತುವೊಂದನ್ನು ತರಬೇಕು. ಒಂದು ಮಾಸದ ಅವಧಿಯೊಳಗಾಗಿ. ಆಗಲಿ ಒಡೆಯ, ಆಗಲಿ ದೇವ, ಆಗಲಿ. ಪ್ರಭು ಲಕ್ಷ್ಮಣ ಸ್ವಾಮಿ, ಆಂಜನೇಯ, ರಾಮಾನುಗ್ರಹದಿಂದ ಮಹಾದೇವರು ನನಗೆ ದೊರಕಿದರೆ ತಮ್ಮ ವಿಚಾರವನ್ನು ಏನೆಂದು ಹೇಳಲಿ ದೇವ? ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿ. ಮಹದಾಗಿ ಮಹದಾಗಿ. ಎಲೇ ಕಬೀರರೇ, ಈಗ ಕೇಳಿರಿ. ಈ ದಿನ ಮೊದಲುಗೊಂಡು ಸೀತಾ ಮಾತೆಯವರ ಕುಶಲ ವಾರ್ತೆಯನ್ನು ತರುವ ತನಕ ನಾನು ಫಲಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ರಾಮಚಂದ್ರ ಪಾಹಿ ದಯಾಳು ಅಗಹರ ಪರಮ ಕೃಪಾಳು. ರಾಮಚಂದ್ರ ಪಾಹಿ ದಯಾಳು ಅಗಹರ ಪರಮ ಕೃಪಾಳು. ಸಕಲ ಲೋಕದವನ ರಾಮ ಸಕಲ ಲೋಕದವನ ಮಾಧವನ 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 ಶ್ರೀಧವನ ಸಕಲ ಲೋಕದವನ ನಿಖಿಲಾಸುರ ಹರನೆ ಮುರಹರನೆ ನಿಖಿಲಾಸುರ ಹರನೆ ಮುರಹರನೆ. ರಾಮಚಂದ್ರ ಪಾಹಿ ದಯಾಳು ಅಗಹರ ಪರಮ ಕೃಪಾಳು ಪರಮ ಕೃಪಾಳು ಪರಮ ಕೃಪಾಳು. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ.
ದಯಮಾಡಿಸಿ. ಅಂಗದ ಜಾಂಬವಂತಾದಿಗಳೇ, ಮಾರುತಿ, ಎಲ್ಲಿ ಹುಡುಕಿದರೂ ಮಾತೆಯವರ ದರ್ಶನವಾಗಲಿಲ್ಲವಲ್ಲ, ಹೀಗೇನು ಮಾಡುವುದು? ಆಹಾ, ಗಗನವದೊಳಗೆ ನೀರ್ಪಳುಕುವ ಗಗನವದೊಳಗೆ ನೀರ್ಪಳುಕುವ ತುಂಗ ತರಂಗ ಸಂಗಮ, ಗಗನವದೊಳಗೆ ನೀರ್ಪಳುಕುವ ತುಂಗ ತರಂಗ ಸಂಗಮ, ಅಗಣಿತ ಪೋನು ಮೀನ ಮುತ್ತು ರತ್ನ ನವರತ್ನ ಮಿದಮ, ಅಗಣಿತ ಪೋನು ಮೀನ ಮುತ್ತು ರತ್ನ ನವರತ್ನ ಮಿದಮ, ಸಗೈಯುವುದೇ ಸಗೈಯುವುದೇ ಜರಿಯ ಮೀರಿ ಅಚ್ಚರಿಯ ಮೀರಿ ಮಹಾದ್ಭುತ ವರಣೋ ವರಣೋ ವರಣೋ. ಅಂಗದ ಜಾಂಬವಂತಾದಿಗಳೇ, ಈ ಸಮುದ್ರವನ್ನು ನೋಡಿದರೆ ಎಷ್ಟೊಂದು ಭಯಂಕರವಾಗಿರುವುದು. ಈ ಸಮುದ್ರವನ್ನು ದಾಟಿ ಸೀತಾ ಮಾತೆಯವರ ಕುಶಲ ವಾರ್ತೆಯನ್ನು ತರುವ ವೀರರು ಶೂರರು ಯಾರಿರುವುದು ತಿಳಿದುಕೊಳ್ಳುವ ಅಂಗದ ಕುಮಾರ. ನಾನು ಕ್ಷಣಕಾಲ ಇಲ್ಲಿಯೇ ಶ್ರೀರಾಮನನ್ನು ಜಪಿಸುತ್ತಾ ಕುಳಿತಿರುವೆನು. ಜೈ ಜೈ ರಘುವೀರ ಸಮರ್ಥ. ತಾತ, ನಳ, ನೀಲ, ಗವಯ, ಗಂಧಮಾಧವ, ಗವಾಕ್ಷ ಇನ್ನೂ ಮುಂತಾದ ಕಪಿವೀರರೆಲ್ಲ ನಮ್ಮಿಲ್ಲಿಂದ ಈ ಸಮುದ್ರ ಲಂಘನವು ಸಾಧ್ಯವಿಲ್ಲವೆಂದು ಹೇಳಿದರು ತಾತ. ಆದರೆ ತಾವು ಎಷ್ಟು ಯೋಜನಾ ಹರಬಲ್ಲಿರಿ ತಾತ. ಅಂಗದ ಕುಮಾರ, ತಾತ, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಇಡೀ ಭೂಮಂಡಲ ಸುದ್ದಿ ಬಂದಿರುವನು. ವಯಸ್ಸಾದ ಕಾರಣ ಆರಿ ಹೋಗಬಲ್ಲೆ, ಹಿಂದಿರುಗಿ ಬರಲಾರನು. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ತಾತ ತಾತ, ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನ ನಾನೇನು ಉಲ್ಲಂಘಿಸಿ ಹಾರಬಲ್ಲೆ. ಆದರೆ ನಾನಿನ್ನು ಬಾಲಕನಾದ ಕಾರಣ ಹಿಂತಿರುಗಿ ಮಾತ್ರ ಬರಲಾರೆ ತಾತ. ತಾತ, ನಾನಿನ್ನು ಯುವರಾಜಕುಮಾರ, ದಯಮಾಡಿ ನನ್ನನ್ನು ಉಲ್ಲಂಘಿಸಬೇಡ ತಾತ. ಇದಕ್ಕೆಲ್ಲ ಆಂಜನೇಯನೇ ಸರಿ, ಅದನ್ನು ಎಚ್ಚರಿಸೋಣ. ಹಾಗೇ ಆಗಲಿ. ಆಂಜನೇಯ, ನೀನು ಹುಟ್ಟಿದ ಕೂಡಲೇ ಥಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲು ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿಯು ಅಗೋಚರವಾಗಿರಲೆಂದು ಶಾಪವೆತ್ತಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನ ಸಮುದ್ರ ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲಿಯ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಭಾರವನ್ನು ನಿನ್ನದಾಗಿದೆ. ನಿನಗೆ ರಾಮಾನುಗ್ರಹ ಉಂಟಾಗಿದೆ. ಹೋಗಿ, ಭಯಪಡಬೇಡಿ. ಜೈ ಜೈ ರಘುವೀರ ಸಮರ್ಥ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ನಾನು ದಾಟಿ ಸೀತಾ ಮಾತೆಯರ ಕುಶಲ ವಾರ್ತೆಯನ್ನು ತರುವೆನು. ಅಲ್ಲಿಯವರೆಗೂ ನೀವೆಲ್ಲರೂ ರಾಮಧ್ಯಾನ ಮಾಡುತ್ತಾ ಇಲ್ಲಿಯೇ ಕುಳಿತಿರಿ. ರಂಗಿತೇನೆ ವರ್ಧಯ, ರಂಗಿತೇನೆ ವರ್ಧಯ, ಭರದಿ ನೋರುಡೆ ಅರುಷವಂತುರೆ, ರಂಗಿತೇನೆ ವರ್ಧಯ. ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬಲದಿರೋನು ಒಂದು ನಿಮಿಷದಿ. ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬಲದಿರೋನು ಒಂದು ನಿಮಿಷದಿ. ಲಂಘಿತೇನೆ ವರ್ಧಯ, ಭರದಿ ನೋರುಡೆ ಅರುಷವಂತುರೆ, ಲಂಘಿತೇನೆ ವರ್ಧಯ. ಪಾವನಾತ್ಮನಾದ ರಾಮನ, ಪಾವನಾತ್ಮನಾದ ರಾಮನ, ಪಾವನಾತ್ಮನಾದ ರಾಮನ.
ಸುತಲಿ ಸಿರಿವರ ಬಲವ ಜೀವವ ಸುಸ್ಥಿರ ಸಿರಿವರ ಬಲವ ಜೀವವ ಸುಸ್ಥಿರ ಭಾವದಿ ನೆನೆಯುತ್ತ ಲಾವಗಮಿ ಲೇಂಗಿ ಬೇನಿ ವರ್ಧಯ ಭರದಿಂ ಲೋವಿಡೆ ಅರ್ಚವಾಂತುರೆ ಲೇಂಗಿ ಬೇನಿ ವರ್ಧಯ ವರ್ಧಯ ಧನೈರಗ ವಿರ್ಭತ್ತ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಏನೀತನ ವೈಭವ ಸುರಕುಲವಮ್ಮಿಂಚಿಸಿ ಸುರಕುಲವಮ್ಮಿಂಚಿಸಿ ನಿಷ್ಕರುಣಿತ ನೆನೆಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾಸನನ ಪುರವಿದಂ ನಿಲುಕಿಸಿದೆ ದುರುಳ ದಶಾಸನನ ಪುರವಿದಂ ನಿಲುಕಿಸಿದ ಶ್ರೀರಾಮಚಂದ್ರನ ದಯದಿ ದಯದಿ ಚಂಡತಾಂಡವ ಮಂಡಲೇಂದ್ರನ ಚಂಡದಾನವ 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 ಮಂಡಲೇಂದ್ರನ ಕಂಡು ಗಿಡಿದರೆ ಈಡುವೆ ಫಲ ಕಂಡು ಗಿಡಿದರೆ ಈಡುವೆ ಫಲ ಕಂಡನ ಲಂಕ ನಗರವ ಮಣಿಮಂಡಲವನಿತ ಕಂಡನ ಲಂಕ ನಗರವ ಕಂಡೇ ಗಗನ ತೊಲಕಿಂದೊಗೆವ ಕಲ್ಲೋಲಗಳ ಮೇಲೆ ನಾ ನೆಗೆಯುತ್ತೆ ಗಗನ ತೊಲಕಿಂದೊಗೆವ ಕಲ್ಲೋಲಗಳ ಮೇಲೆ ನಾ ನೆಗೆಯುತ್ತೆ ಗಗನ ತೊಲಕಿಂದೊಗೆವ ಕಲ್ಲೋಲಗಳ ಮೇಲೆ ನಾ ನೆಗೆಯುತ್ತೆ ಗಗನ ತೊಲಗಿದೊಗೆವ ಕಲ್ಲೋಲಗಳ ಮೇಲೆ
ನೆಗೆಯುತ್ತೆ ಕಗತಿಯೊಳಗ ರಾಮ 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 ಗಗತಿಯೊಳಗ ಸುಖನಾದರದಿ ಗಗತಿಯೊಳಗ ಸುಖನಾದರದಿ ಗಗತಿಯೊಳಗ ಸುಖನಾದರದಿ ಕಗತಿಯೊಳಗ ಸುಖನಾದರದಿ ಗತಿಯೊಳಗ ಸುಖನ ತೆರದಿ ಕಗತಿಯೊಳಗ ಸುಖನ ತೆರದಿ ಕಗತಿಯೊಳ ಸುಖನ ತೆರದಿ ಕಗತಿಯೊಳ ಸುಖನ ತೆರದಿ ಇಲ್ಲಿಗೆ ಬರುತ್ತಿರ ನಗರವನ ನೋಡೆ ಇಲ್ಲಿಗೆ ಬರುತ್ತಿರ ನಗರವನ ನೋಡ ಗಂಡನ ಲಂಕ ನಗರವ ಮಣಿಮಂಡಲವನಿದ ಗಂಡನ ಲಂಕ ನಗರವ ಕಂಡೇ ಸಭೆಯೇ ಮತಗಳ ಸತತಿ ಥಳಥಳಿಸಿ ಗಗನವ ಬೆಳಗಿರೆ ಸಭೆಯೇ ಮತಗಳ ಸತತಿ ಥಳಥಳಿಸಿ ಗಗನವ ಬೆಳಗಿರೆ ತೊಳಪ ಹೇ ಮತಗಳ ಸತತಿ ಥಳಥಳಿಸಿ ಗಗನವ ಬೆಳಗಿರೆ ತಳಪ ಏ ಮದ ಕಳ ಜಗತಿ ತಳಥಳಿಸಿ ಗಗನವ ಬೆಳಗಿರೆ ಸಲದ್ರಿ ಕೋಟ ರಾಮ 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 ಸಲದ್ರಿಕೋಟ ಜಲದ ಮೇಲೆ 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 ಸಲದ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಪ್ರಜ್ವಲಿಪದೈತ್ಯನ ನಗರವ ನಾಂ ನೋಡೆ ಪ್ರಜ್ವಲಿಪದೈತ್ಯನ ನಗರವ ನಾಂ ನೋಡೆ ಕಂಡನಾಂ ಲಂಕ ನಗರವ ಮಣಿಮಂಡಲವನಿದ ಕಂಡನಾಂ ಲಂಕ ನಗರವ ಕಂಡೇ ಏನೇ ಈತನ ವೈಭವ. ಲಂಕಾನಗರದ ಹೊರಗಿನ ಬಾಗಿಲು ಇಷ್ಟೊಂದು ಒಳೆಯುತ್ತಿರುವಾಗ ಇನ್ನು ಈತನ ಅರಮನೆಯು ಎಷ್ಟು ಸುಂದರವಾಗಿರಬಹುದು. ದೇವ,
ಸಮುದ್ರವನ್ನು ದಾಟಿ ಬರುವಾಗ ಅಡ್ಡಗಟ್ಟಿ ನಿಂತಿದ್ದ ಸಿಂಹಿಯ ಗರ್ಭವನ್ನು ಅತಿ ಸೂಕ್ಷ್ಮವಾಗಿ ಒಳಬಕ್ಕು ಅವಳ ಉದರವನ್ನು ಸೀಳಿ ಬಂದಿದ್ದು ನಿನ್ನ ಅನುಗ್ರಹದಿಂದಲೇ. ನಾಗಮಾತೆಯ ಗರ್ವವನ್ನಡಗಿಸಿತ್ತು ನಿನ್ನ ಆಶೀರ್ವಾದದ ಮಹಿಮೆಯಿಂದಲೇ. ಹೀಗಿರುವಲ್ಲಿ ನನಗೆ ಭಯವಿದ್ರೇನು? ಅಲಂಕಾರನಗರವನ್ನು ಪ್ರವೇಶ ಮಾಡುವೆನು. ರಘುವೀರ ಸಮರ್ಥ. ಬೇರಿದ ದಿನಕರ ನಾಟ್ಯಂ ತಡೆಬಡ ಇಲ್ಲದೆ ಅನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡ ಇಲ್ಲ. ಚನ್ನಿನ ಕೋಟೆಯು ವನ್ನಿನ ಒಳಪು, ಚನ್ನಿನ ಕೋಟೆಯು ವನ್ನಿನ ಒಳಪು, ಚನ್ನಿನ ಕೋಟೆಯು ವನ್ನಿನ ಒಳಪು, ಚನ್ನಿನ ಕೋಟೆಯು ವನ್ನಿನ ಒಳಪು. ಜನಿತು ಗಣದಿಮಿಗೆ ಶೋಭಿಬುದಮಗೆ, ಜನಿತು ಗಣದಿಮಿಗೆ ಶೋಭಿಬುದಮಗೆ, ಸೊಗಸ ನಗರವಿದು ಶೋಭಿಬುದಮಗೆ, ಸೊಗಸೆ ನಿಗೆ ಸೊಗಸೆ ನಿಗೆ ಸೊಗಸೆ. ಏನಿದು? ಲಂಕಾ ನಗರವನ್ನು ಪ್ರವೇಶ ಮಾಡೋಣವೆಂದರೆ ಯಾರೋ ಅಡ್ಡಲಾಗಿ ಮಲಗಿರುವರಲ್ಲ. ಇವರನ್ನು ಎಚ್ಚರಿಸದೆ ಲಂಕಾ ನಗರವನ್ನು ಪ್ರವೇಶಿಸಿದರೆ ನನಗಲ್ಲದಿದ್ದರೂ ನನ್ನ ಲಾಂಘೋಲಕ್ಕೆ ಅಪಮಾನ. ಆದ್ದರಿಂದ ಇವರನ್ನು ಎಚ್ಚರಿಸಿಯೇ ಪ್ರವೇಶ ಮಾಡುವೆನು. ಹಾಳಾದ ನೋಡ ಸೊಳ್ಳೆ. ಇವನಿಗೆ ಅರ್ಧ ರಾತ್ರಿ ನಾನು ಬೇಕಾಗಿತ್ತಂತೆ. ಮನ್ಮಥ, ಈ ಅರ್ಧರಾತ್ರಿ ವೇಳೆಯಲ್ಲಿ ನನಗೆ ಯಾಕೋ ನಿದ್ದೆ ಬಾಧಿಸುತ್ತಿರುವುದು. ನಾಳೆ ಭೇಟಿ ಆಗೋಣ. ನನ್ನ ರೂಪ ಲಾವಣಿಯನ್ನು ನೋಡಿ ಮೋಹಿಸಲು ಬಂದಿರುವನು. ಬೇಡ ಮನ್ಮಥ, ನಾಳೆ ನಾನೇ ನಿನಗೆ ಕರೆ ಕಳಿಸುವನು. ನಾಳೆ ಭೇಟಿಯಾಗೋಣ. ಹಾಳಾದ ನಿದ್ರೆಯ ಮಂಪರಿದೆಯಲ್ಲ, ಅದರಂತ ಆ ನಿದ್ರೆ ಭಂಗ ಪಡಿಸೋರು ಇದಾರಲ್ಲ, ಅದರಂತ ಪಾಪದ ಕೆಲಸ ಯಾವುದೂ ಇಲ್ಲ. ಎಂಥ ಸಕ್ಕರೆ ಅಂತ ಸವಿಯಾದ ನಿದ್ರೆಯಲ್ಲಿದ್ದೆ. ಯಾರೋ ನನ್ನ ನಿದ್ರೆಯನ್ನು ಭಂಗಪಡಿಸಿರುವರು. ಇರಲಿ, ಒಮ್ಮೆ ನೋಡಿ ಬಿಡುವನು. ನಮ್ಮ ಪಹರೆಯವರೆಲ್ಲ ಎಚ್ಚರವಾಗಿ ಇದ್ದಾರೆ. ಆದರೂ ಕೋಟೆಯೊಳಗೆ ಪ್ರವೇಶಿಸಿ ನನ್ನ ನಿದ್ರೆಯನ್ನು ಭಂಗಪಡಿಸೋರು ಯಾರಾಗಿರಬಹುದು? ಇರಲಿ, ಒಮ್ಮೆ ನೋಡಿಯೇ ಬಿಡುವೆನು. ಮಂಗಣ್ಣ, ಮರ್ಕಟ, ಮೊದಲೇ ಕಪಿ ಅಲ್ಲವೇ ಚೇಷ್ಟೆ. ಬನ್ನಿ ಬನ್ನಿ ಬನ್ನಿ. ಹೀಗೆ ತಾವಾರು ತಮ್ಮ ನಾಮಾಂಕಿತವೇನು? ಇಲ್ಲಿಗೆ ಬರಲು ಕಾರಣವೇನು? ಯಾವ ಕಾರ್ಯಕ್ಕಾಗಿ ಬಂದರೆ ಅದೇ ಇರಲಿ. ಈ ಅರ್ಧರಾತ್ರಿ ವೇಳೆಯಲ್ಲಿ ನನ್ನ ನಿದ್ರೆಯನ್ನು ಭಂಗಪಡಿಸಲು ಕಾರಣವೇನು? ನಾನು ಶ್ರೀರಾಮಚಂದ್ರನ ದೂತನು. ನೀನು ಅಪ್ಪಣೆ ಕೊಟ್ಟರೆ ಈ ಲಂಕಾ ನಗರವನ್ನು ಪ್ರವೇಶ ಮಾಡುವೆನು. ಪುರಪ್ರವೇಶ? ಹೌದು. ತಮ್ಮ ನಾಮಾಂಕಿತ? ನಾನು ಶ್ರೀರಾಮಚಂದ್ರನ ದೂತನು. ನನ್ನನ್ನು ಮಾರುತಿ ಎಂದು ಕರೆಯುವರು. ಓಹೋ, ಮಾರುತಿ. ಆ ತ್ರಿಮೂರ್ತಿಗಳೇ ಅಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ ಸಾಧ್ಯವಾಗುವುದು?
ದೇವಾನುದೇವತೆಗಳಿಗೆ ಅಸಾಧ್ಯವಾಗಿರಬಹುದು, ನನಗೆ ಎಲ್ಲವೂ ಸಾಧ್ಯವೆಂದು ತಿಳಿ. ಭಲೆ ಭಲೆ ಭಲೆ. ಆದರೂ ನಿನ್ನನ್ನು ವಿಚಾರಿಸ್ತಿರುವ ನಾನಾರೆಂಬುದನ್ನು ನೀನು ವಿಚಾರಿಸಲೇ ಇಲ್ಲವಲ್ಲ. ತಾವ್ಯಾರು? ನಾನಾದರೂ ಸ್ವರ್ಣಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಿರುವ ಈ ಲಂಕಾ ಪಟ್ಟಣದ ದ್ವಾರಪಾಲಕಿ ಲಂಕಿಣಿ. ನನ್ನ ಅಪ್ಪಣೆ ಇಲ್ಲದೆ ಪುರಪ್ರವೇಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೊಂದು ವೇಳೆ ಪ್ರವೇಶ ಮಾಡಬೇಕಾದರೆ ಮೊದಲು ನನ್ನ ಮೇಲೆ ಯುದ್ಧ ಮಾಡಿ, ಅಂದರೆ ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ಓಹೋ, ಹಾಗಾದ್ರೆ ಒಂದು ಷರತ್ತಿನ ಮೇಲೆ ಯುದ್ಧವನ್ನು ಮಾಡೋಣ. ಆಗಬಹುದು. ನೀನಾದರೂ ಸ್ತ್ರೀ, ಏಕೆ? ನಾನು ಮಾತೃ ಸ್ವರೂಪಳೆಂದು ಭಯವೇ? ನಾನು ಪುರುಷ. ನೀನು ಆಯುಧವನ್ನು ಹಿಡಿದಿರುವೆ, ನಾನು ನಿರಾಯುಧನನು. ಆದ್ದರಿಂದ ನೀನು 3 ಬಾರಿ ನನ್ನ ಮೇಲೆ ಪ್ರಹಾರವನ್ನು ಮಾಡು. ನಾನು ರಾಮಾನುಗ್ರಹದಿಂದ ಬದುಕುಳಿದರೆ ನಿನಗೆ ಒಂದೇ ಒಂದು ಪ್ರಹಾರವನ್ನು ಕೊಡುವೆನು. ಪಂಥ? ಹೌದು. ಮೊದಲು ನಾನು ನಿನಗೆ 3 ಪ್ರಹಾರಗಳನ್ನು ನೀಡಬೇಕು, ಮುಷ್ಟಿ ಪ್ರಹಾರಗಳನ್ನು. ಅದರಲ್ಲಿ ನೀನು ಬದುಕಿ ಉಳಿದರೆ ಒಂದೇ ಒಂದು ಪ್ರಹಾರವನ್ನು ಕೊಡುವೆನು. ಬದುಕಿ ಉಳಿದರೆ ಮರ್ಕಟಕ್ಕೆ ಬುದ್ಧಿ ಭ್ರಮಣೆ ಆಗಿರುವುದು. ಜಯ ಜಯ ರಘುವೀರ ಸಮರ್ಥ. ನಾನು ಬಹಳ ದಿನಗಳಿಂದ ಯಾರಿಗೂ ಪ್ರಾರ್ಥಿಸಿರಲಿಲ್ಲ. ಜೈ ಜೈ ಲಂಕೇಶ್ವರ. ಇಷ್ಟಕ್ಕೆ ಹಿಂಗ ಆಡ್ಬಿಟ್ಟೇನಪ್ಪ ನೀನು. ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ್ ಜೈ ಶ್ರೀರಾಮ್. ಇನ್ನು 2 ಪ್ರಹಾರಗಳಿರುವವು. ಜೈ ನಾನಾದ್ರೂ ನಿದ್ರೆ ಮಂಪರಲ್ಲಿ ಪ್ರಾರ್ಥನೆಯಿಲ್ಲವೆಂದು ಕಾಣುವುದು. ಶ್ರೀರಾಮ್ ಜೈ ಜೈ ಶಾಂಭವಿ. ಪುಡು ಪುಡಿ ಆಗೋಯ್ತು. ಅಕ್ರಾಕ್ಷ ಮಕ್ರಾಕ್ಷ. ಜೈ ಜೈ ರಘುವೀರ ಸಮರ್ಥ. ಜೈ ಶ್ರೀರಾಮ್. ಮರ್ಕಟು ಬಹಳ ಪ್ರಭಾವಶಾಲಿ ಹಾಗೂ ಪರಾಕ್ರಮಶಾಲಿ ಅಂತಿರುವುದು. ಅಲ್ಲದೆ ಯಾವುದೋ ಮಂತ್ರವನ್ನು ಬೇರೆ ಜಪಿಸುತ್ತಿರುವುದಲ್ಲ. ಇರಲಿ, ನಾನೇನು ಮಾಡಲಿ. ಈ ಸಾರಿ ಖಂಡಿತವಾಗಿಯೂ ನನ್ನ ಎಲ್ಲ ಪರಾಕ್ರಮ ಒಟ್ಟುಗೂಡಿಸಿ ಒಂದೇ ಬಾರಿ ಕಳಿಸಿಬಿಡುವೆನು. ಜೈ ಜೈ ರಾವಣೇಶ್ವರ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ನಿನ್ನ ಸರದಿಯು ಮುಗಿಯಿತು. ಅದಕ್ಕೆ ಕೂತ್ಕೊಂಡಿದ್ದೀನಪ್ಪ. ಈಗ ನನ್ನ ಸರದಿ. ಜಯ ಜಯ ರಘುವೀರ ಸಮರ್ಥ. ಮಾರುತಿ, ಅಂದು ಪಿತಾಮಹರು ಹೇಳಿದನು, ಎಂದು ವಾನರ ವೀರನೋರ್ವರಿಂದ ನೀನು ಪರಾಜಿತನಾಗುವೆಯೋ ಅಂದು ಲಂಕಾಪಟ್ಟಣಕ್ಕೆ ಅವನತಿ ಎಂದು, ರಾವಣನಿಗೆ ಅಪಜಯವೆಂದು. ಅದು ಇಂದಿಗೆ ಸಾರ್ಥಕವಾಯಿತು. ನನ್ನ ಜನ್ಮವೂ ಸಾರ್ಥಕವಾಯಿತು. ನಾನಿನ್ನು ಗದ್ದರ ಲೋಕಕ್ಕೆ ತಿರುಳುವೆನು. ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ನಿರಾತಂಕವಾಗಿ ರಾಮಕಾರ್ಯವನ್ನು ಸಾಧಿಸು ಮಾರುತಿ. ಜಯ ಜಯ ರಘುವೀರ ಸಮರ್ಥ.